ನನ್ನ ಪ್ರಿಯ ಪ್ರೇಕ್ಷಕರಿಗೆ ಗುಡ್ ಮಾರ್ನಿಂಗ್. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಸುದ್ದಿ ಸಮಾಚಾರವನ್ನ ನೋಡ್ಕೊಂಡ್ ಬರೋಣ. ಸುದ್ದಿ ಸಮಾಚಾರವನ್ನ ನೋಡೋದಕ್ಕಿಂತ ಮೊದಲು ನಾವು ಪ್ರತಿದಿನ ನಿತ್ಯ ಪಂಚಾಂಗವನ್ನ ನೋಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ನಿತ್ಯ ಪಂಚಾಂಗ ಸೂರ್ಯೋದಯ ಬೆಳಗ್ಗೆ 5:55ರಿಂದ ಸೂರ್ಯಾಸ್ತ ಸಂಜೆ 6:45, ರಾಹುಕಾಲ ಮಧ್ಯಾಹ್ನ 3ರಿಂದ 4:30, ಗುಳಿ ಕಾಲ ಮಧ್ಯಾಹ್ನ 12ರಿಂದ 1:30, ಯಮಗಂಡ ಕಾಲ ಬೆಳಗ್ಗೆ 9ರಿಂದ 10:30, ಹಿಂದಿನ ನಕ್ಷತ್ರ ಆರಿದ್ರ ನಕ್ಷತ್ರ. ನೋಡಿ, ಪ್ರತಿದಿನ ನಾವು ಸುದ್ದಿ ಸಮಾಚಾರವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಇವತ್ತಿನ ಹೊಂಗಿರಣ ಅಂದ್ರೆ ಥಾಟ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಮುಂದೆ ಹೋಗ್ತೀವಿ. ಏನಿದೆ ಅಂತ ಹೇಳಿದ್ರೆ, ನಾವು ಯಾರ್ದಾರ ಜೊತೆ ವೈಮನಸ್ಸನ್ನ ಮಾಡ್ಕೊಂಡಿದ್ರೆ, ಜಗಳವನ್ನ ಮಾಡ್ಕೊಂಡಿದ್ರೆ, ಸಂಘರ್ಷವನ್ನ ಮಾಡ್ಕೊಂಡಿದ್ರೆ ನಾವ್ ಯಾವತ್ತೂ ಕೂಡ ಬಲವಂತವಾಗಿ ಶಾಂತಿ ಒಪ್ಪಂದವನ್ನ ಮಾಡ್ಕೋಬಾರ್ದು. ಪರಸ್ಪರ ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಮಾತ್ರ ನಾವು ಅದರಲ್ಲಿ ಯಶಸ್ಸನ್ನ ಕಾಣ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆಭರಣ ಪ್ರಿಯರಿಗೆ ಇಂದಿನ ಚಿನ್ನದ ದರವನ್ನ ನೋಡಿದ್ರೆ 22 ಕ್ಯಾರೆಟ್ ಆಭರಣ ಚಿನ್ನ 1 ಗ್ರಾಮ್ ದರ 13,890, 24 ಕ್ಯಾರೆಟ್ ಗಟ್ಟಿ ಚಿನ್ನ 1 ಗ್ರಾಮ್ ದರ 15,153, 1 ಕೆಜಿ ಬೆಳ್ಳಿ ದರ GST ಪ್ರತ್ಯೇಕ 2,65,000. ಇಷ್ಟು ಆಭರಣ ಪ್ರಿಯರಾಗೆ ಇವತ್ತಿನ ಚಿನ್ನದ ದರದ ಸುದ್ದಿ. ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಶಾಂತಿ ಒಪ್ಪಂದಕ್ಕೆ ಒಪ್ಪಿದ ಉಭಯ ದೇಶಗಳು, ಅಮೆರಿಕ ಇರಾನ್ ಯುದ್ಧ ಕೊನೆಗೂ ಅಂತ್ಯ. ಶುಕ್ರವಾರ ಅಧಿಕೃತ ಸಹಿ, 108 ದಿನಗಳ ಸಂಘರ್ಷಕ್ಕೆ ತೆರೆ. ಹರ್ಮುಜ್ನಲ್ಲಿ ಇನ್ನು ಮುಕ್ತ ಸಂಚಾರ, ಕಚ್ಚಾ ತೈಲ ದರ ದಿಢೀರ್ ಕುಸಿತ, ರೂಪಾಯಿ ಮೌಲ್ಯ ಜಿಗಿತ, ಜಾಗತಿಕ ಆರ್ಥಿಕತೆ ನಿರಾಳ, ಭಾರತ ಸ್ವಾಗತ. ನೋಡಿ, ಕಳೆದ 108 ದಿನಗಳಿಂದ ಇಡೀ ಜಗತ್ತನ್ನೇ ಆತಂಕಕ್ಕೆ ದೂಡಿದ್ದ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಕೊನೆಗೂ ಅಂತ್ಯಗೊಂಡಿದೆ. ಇದರೊಂದಿಗೆ ಜಾಗತಿಕ ತೈಲ ಬಿಕ್ಕಟ್ಟು ಕೊನೆಗೊಂಡು ಜಾಗತಿಕ ಆರ್ಥಿಕತೆಗಳು ಮತ್ತೆ ಚೇತರಿಸಿಕೊಳ್ಳುವ ಹಾಗೂ ಜನರನ್ನು ಹೈರಾಣಾಗಿಸುವ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬರುವ ಆಶಾಕಿರಣ ಮೂಡಿದೆ. ಒಪ್ಪಂದದ ಪ್ರಕಾರ ಹರ್ಮುಜ್ ಜಲಸಂಧಿ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಲಿದ್ದು, ಪ್ರತಿಯಾಗಿ ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ಹಾಗೂ ಇರಾನ್ ಆಸ್ತಿಗಳ ಜಪ್ತಿಯನ್ನು ಅಮೆರಿಕ ತೆರವುಗೊಳಿಸಲಿದೆ. ಫ್ರೆಂಡ್ಸ್, ಏನ್ ಗೊತ್ತಾ, ಇಲ್ಲೊಂದು ಒಳ್ಳೆ ಸುದ್ದಿ. ಛತ್ತೀಸ್ಗಢದ ಶಾಲೆಗಳಲ್ಲಿ ಮಂತ್ರ ಪಠಣ ಕಡ್ಡಾಯ. ರಾಯ್ಪುರ ಬಿಜೆಪಿ ನೇತೃತ್ವದ ಛತ್ತೀಸ್ಗಢ ಸರ್ಕಾರ ಶಾಲೆಗಳಲ್ಲಿ ಗಾಯತ್ರಿ ಮಂತ್ರ, ಸರಸ್ವತಿ ಸ್ತೋತ್ರ ಸೇರಿದಂತೆ ವೈದಿಕ ಮಂತ್ರಗಳ ಪಠಣವನ್ನ ಕಡ್ಡಾಯಗೊಳಿಸಿದ್ದಾರೆ. ಸರ್ಕಾರದ ಆದೇಶದ ವಿರುದ್ಧ ಪ್ರತಿಪಕ್ಷಗಳು ಕಿಡಿಕಾರಿವೆ. 2026-27ನೇ ಶೈಕ್ಷಣಿಕ ವರ್ಷ ಜೂನ್ 16ರಿಂದ ಆರಂಭವಾಗಲಿದ್ದು, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಗಾಯತ್ರಿ ಮಂತ್ರ, ಸರಸ್ವತಿ ವಂದನೆ ಮಂತ್ರಗಳನ್ನ ವಿದ್ಯಾರ್ಥಿಗಳು ಪ್ರತಿದಿನ ಪಠಿಸಬೇಕೆಂದು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಇನ್ನ ನದಿ ತಿರುವು ವಿರುದ್ಧ 10,000 ಪತ್ರವನ್ನ ಬರೆದಿದ್ದಾರೆ. ಶಿರಸಿ, ಉತ್ತರ ಕನ್ನಡ. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ವಿರೋಧಿ ಹೋರಾಟ ಈಗ ಪತ್ರ ಚಳವಳಿ ರೂಪವನ್ನ ಪಡೆದಿದೆ. ಯೋಜನೆಯನ್ನ ಕೈಬಿಡುವಂತೆ ಆಗ್ರಹಿಸಿ 10,000 ರೈತರು ಸಹಿ ಮಾಡಿದ ಪತ್ರವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕಳುಹಿಸಲಾಗಿದೆ. ಇಲ್ಲಿ ನೋಡಿ, ನಿನ್ನೆ ಇದೆಲ್ಲ ಟಿವಿಲಿ ವೀಕ್ಷಣೆಯನ್ನ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ರೆಸ್ಟೋರೆಂಟ್ ನಲ್ಲಿ ಬೆಂಕಿ, 2 ಸಾವು. ಮೈಸೂರು, ರೂಫ್ ಘಾಟ್ ನಲ್ಲಿ ಅನುಮತಿ ಇಲ್ಲದೆ ಮದ್ಯ ಹಾಗೂ ಆಫ್ರಿಕನ್ ಶೈಲಿಯ ಆಹಾರ ನೀಡುತ್ತಿದ್ದ ರೆಸ್ಟೋರೆಂಟ್ ನಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ 2 ಸಜೀವ ದಹನವಾಗಿದ್ದು, ಮಾಲೀಕರಾಗಿರುವ ಚಿತ್ರನಟ ಪ್ರೀತಮ್ ಪುನೀತ್ ಸೇರಿದಂತೆ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನ ಮುಂದಿನ ವಿಚಾರಕ್ಕೆ ಬಂದ್ರೆ, ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಮತ್ತೆ ಅನ್ಯಾಯ, ತಪ್ಪು ತಿದ್ದುಕೊಳ್ಳದಿದ್ರೆ ತೀವ್ರ ಸ್ವರೂಪದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರವೇ ಎಚ್ಚರಿಕೆಯನ್ನ ನೀಡಿದೆ. ಏನಂತಂದ್ರೆ, ನೈಋತ್ಯ ರೈಲ್ವೆ ಮತ್ತೆ ಕನ್ನಡವಿಲ್ಲದೆ ಪದೋನ್ನತಿ ಪರೀಕ್ಷೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಇದು ಕನ್ನಡಿಗರ ಮೇಲೆ ಹೂಡಲಾಗಿರುವ ಮೋಸದ ಯುದ್ಧ ಅಂತೇಳಿ ನಾವು ಪರಿಗಣಿಸ್ತೀವಿ. ಮತ್ತೆ ಇದಕ್ಕೆ ತಕ್ಕ ಉತ್ತರವನ್ನ ನೀಡ್ತೀವಿ ಅಂತೇಳಿ ಕನ್ನಡಿಗರ ಹಕ್ಕುಗಳನ್ನ ಹೊಸಕೆ ಹಾಕೋ ಇಂಥ ದ್ರೋಹದ ವಿರುದ್ಧ ತೊಡೆತಟ್ಟಿ ನಿಲ್ತೀವಿ ಅಂತ ಹೇಳ್ಬಿಟ್ಟು ರೈಲ್ವೆ ಇಲಾಖೆ ತಪ್ಪು ತಿದ್ಕೋಬೇಕು, ಇಲ್ಲವಾದ್ರೆ ಮುಂದಾಗುವ ಎಲ್ಲಾ ಅನಾಹುತಗಳಿಗೆ ತಾನೇ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕರವೇ ರಾಜ್ಯಾಧ್ಯಕ್ಷ TA ನಾರಾಯಣ ಗೌಡ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನ ಎಂಜಿನಿಯರಿಂಗ್ ಆಕಾಂಕ್ಷಿಗಳಿಗೆ KEA ಸಿಹಿ ಸುದ್ದಿ. ಏನಪ್ಪಾ ಅಂತಂದ್ರೆ, ನಿನ್ನೆ ವಿಜಯ ಕರ್ನಾಟಕ ಫೋನ್ ಇನ್ ಕಾರ್ಯಕ್ರಮದಲ್ಲಿ KEA ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ H ಪ್ರಸನ್ನ ಅವರು ನಿನ್ನೆ ಎಲ್ಲರಿಗೂ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಹಾಗೆ ಸರ್ಕಾರ ನೀಡೋ ಅಂತಿಮ ಸೀಟು ಮ್ಯಾಟ್ರಿಕ್ ಪ್ರಕಾರ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ. ಅಖಿಲ ಭಾರತ ಜನರಲ್ ಓಪನ್ ಮೆರಿಟ್ ಮತ್ತು ಕರ್ನಾಟಕ ರಾಜ್ಯ ಓಪನ್ ಮೆರಿಟ್ ಅಡಿಯಲ್ಲಿನ ಅಭ್ಯರ್ಥಿಗಳು ಹಾಜರಾಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ. ಆಪ್ಷನ್ ಎಂಟ್ರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರೆಡಿ, ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕ ಮರುದಿನವೇ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನ ಮುಂದಿನ ಸುದ್ದಿ ನೋಡೋದಾದ್ರೆ ನೋಡಿ, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ SPV ರಚನೆ. ಬೆಂಗಳೂರು, ಶಕ್ತಿ ಗ್ಯಾರಂಟಿ ಯೋಜನೆಯಡಿ ಸಾರಿಗೆ ಇಲಾಖೆಯ ವಿಶೇಷ ಉದ್ದೇಶ ವಾಹಕ
ಎಸ್ಪಿವಿ ರಚಿಸಿ ಸುಮಾರು 2 ಕೋಟಿಗೂ ಹೆಚ್ಚು ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಪಿಪಿಪಿ ಮಾದರಿಯ ಸ್ಮಾರ್ಟ್ ಕಾರ್ಡ್ ವಿತರಣೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಪುರುಷರು ಸಹ ಸ್ಮಾರ್ಟ್ ಕಾರ್ಡ್ ಪಡೆಯೋದಿಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸೋಮವಾರ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಾರಿಗೆ ಸಚಿವ ಬೈರತಿ ಸುರೇಶ್, ಎಸ್ಪಿವಿ ರಚಿಸಿ ಅದರ ಮೂಲಕ ಒಟ್ಟಾರೆ 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕ್ರಿಯೆಯನ್ನ ನಡೆಸ್ತಾರಂತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಗ್ಯಾರಂಟಿಗಳು 2028 ಬಳಿಕವೂ ಕೂಡ ಇರುತ್ತೆ. ಈಗ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಬಗ್ಗೆ ವಿಚಾರ ನಡೀತಾ ಇದೆಯಲ್ಲ, ಅದು ಗ್ಯಾರಂಟಿಗೆ ಹೊಸ ಅರ್ಜಿಗಳಿಗೆ ಸಲ್ಲಿಕೆ ಹಿನ್ನೆಲೆಯಲ್ಲಿ ಎದ್ದಿರುವ ಗೊಂದಲ ಮತ್ತು ಅನುಮಾನ ಹಾಗೂ ಸರ್ಕಾರ ಆರ್ಥಿಕ ದಿವಾಳಿ ಎಂಬ ಪ್ರತಿಪಕ್ಷಗಳ ಟೀಕೆಗಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ, ವದಂತಿಗಳನ್ನ ನಂಬಬೇಡಿ ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನ ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಫ್ರೆಂಡ್ಸ್, ಏನ್ ಗೊತ್ತಾ, ನಿಮ್ಮ ದಿನದ 10 ರಿಂದ 12 ನಿಮಿಷ, ಒಂದು 15 ನಿಮಿಷವನ್ನ ಮೀಸಲಿಟ್ಟು ಇಂದಿನ ಸುದ್ದಿ ಸಮಾಚಾರಗಳನ್ನ ದಯವಿಟ್ಟು ತಿಳ್ಕೊಳ್ಳಿ. ಏನೇನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಳ ಮೀಸಲು ತಿದ್ದುಪಡಿಗೆ ಅವಕಾಶ. 18,000ಕ್ಕೂ ಅಧಿಕ ಎಸ್ಸಿ ವಿದ್ಯಾರ್ಥಿಗಳ ವೆರಿಫಿಕೇಶನ್ ಬಾಕಿ. ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆ ದಾಖಲಿಸುವುದು ಕಡ್ಡಾಯ. ಇದು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಇಲ್ಲೊಂದು ಸುದ್ದಿ, ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಸೇರಿದಂತೆ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಬಯಸಿ ಅರ್ಜಿ ಸಲ್ಲಿಸಿರುವ 18,000ಕ್ಕೂ ಹೆಚ್ಚಿನ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹೊಸ ಮೀಸಲು ಅನ್ವಯಿಸುವ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನ ದಾಖಲಿಸಿಲ್ಲ ಅಂತ ಹೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ಅವರು ತಿಳಿಸಿದ್ದಾರೆ. ಸಿಇಟಿ ಕೌನ್ಸಿಲಿಂಗ್ ಸಂಬಂಧ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಗೊಂದಲ ಪರಿಹರಿಸಲು ವಿಜಯ ಕರ್ನಾಟಕ ಸೋಮವಾರ ಆಯೋಜಿಸಿದ್ದ ವಿಜಯ ಕರ್ನಾಟಕ ನೇರ ಫೋನ್ ಇನ್ ಕಾರ್ಯಕ್ರಮಗಳಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಒಳ ಮೀಸಲು ಜಾರಿಯಾಗಿರಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಕೇವಲ ಪರಿಶಿಷ್ಟ ಜಾತಿ ಅಂತ ಹೇಳಿ ನಮೂದಿಸಿದ್ದಾರೆ. ಎಂತಹ ವಿದ್ಯಾರ್ಥಿಗಳ ಪರಿಶೀಲನಾ ಚೀಟಿ ಡೌನ್ಲೋಡ್ ಆಗ್ತಾ ಇಲ್ವಂತೆ. ಆದ್ರಿಂದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಒಳ ಮೀಸಲು ವರ್ಗೀಕರಣದಂತೆ ABC ಪ್ರಮಾಣ ಪತ್ರ ಮತ್ತು RD ಸಂಖ್ಯೆಯನ್ನ ದಾಖಲಿಸಬೇಕು. ಈ ದಾಖಲೆ ಪರಿಷ್ಕರಣೆ ಆದ ನಂತರನೇ ಪರಿಶೀಲನಾ ಚೀಟಿ ಡೌನ್ಲೋಡ್ ಮಾಡಿಕೊಳ್ಬಹುದು ಅಂತೇಳಿ ಅವರು ವಿವರವನ್ನ ಮಾಧ್ಯಮದ ಮೂಲಕ ಎಲ್ಲರಿಗೂ ತಿಳಿಲಿ ಅಂತೇಳಿ ತಿಳಿಸಿದ್ದಾರೆ. ಇನ್ನ ಬೆಂಗಳೂರಲ್ಲಿ ನಿನ್ನೆ ಆದಂತಹ ಘಟನೆ, ಇಂದಿರಾ ಲಂಕೇಶ್ ಇಲ್ಲ. ಹಿರಿಯ ಪತ್ರಕರ್ತ P. ಲಂಕೇಶ್ ಅವರ ಪತ್ನಿ ಲೇಖಕಿ ಇಂದಿರಾ ಲಂಕೇಶ್ 84 ವರ್ಷ ಅವರು ಹೃದಯಾಘಾತದಿಂದ ಸೋಮವಾರ ನಿಧನರಾಗಿದ್ದಾರೆ. ಪುತ್ರಿ ಚಿತ್ರ ನಿರ್ದೇಶಕಿ ಕವಿತಾ ಲಂಕೇಶ್ ಹಾಗೂ ಪುತ್ರ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮೊಮ್ಮಕ್ಕಳು ಇದ್ದಾರೆ. ಮಂಗಳವಾರ ಬೆಳಿಗ್ಗೆ 9 ಗಂಟೆ ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನು ನಡೆಯಲಿದೆ ಅಂತ ಹೇಳಿ ಕುಟುಂಬದ ಮೂಲಗಳು ತಿಳಿಸಿ ಕೊಟ್ಟಿವೆ. ಇನ್ನ ಮುಂದಿನ ವಿಚಾರವನ್ನ ನೋಡೋದಾದ್ರೆ, ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಾದ್ರೂ ನಿಮಗೆ ಅನ್ಸಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಅದನ್ನ ತಿದ್ಕೊಂಡು ನಾನು ಮುಂದೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ನಿನ್ನೆ ಸ್ಫೋಟ, ಸಿಲಿಂಡರ್ಗಳ ಅಕ್ರಮ ಬೆಳಕಿಗೆ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ ಜನಗಳಿಗೆ, ಅದರಲ್ಲಿ ಅಕ್ರಮವಾಗಿ ಬೇರೆ ಬಳಸ್ತಾ ಇದ್ದಾರೆ. ಏನಪ್ಪಾ ಅದ್ರ ಬಗ್ಗೆ ವಿಚಾರ ಅಂದ್ರೆ, ದಾವಣಗೆರೆಯಲ್ಲಿ ನಿನ್ನೆ ಟಿವಿಲಿ ನೋಡಿದೀರಾ ಅಂತ ಭಾವಿಸ್ತೀನಿ. ರಾಜ್ಯದಲ್ಲಿ ಅದರಲ್ಲೂ ಜಿಲ್ಲೆಯಲ್ಲಿ ಅಡುಗೆ ಅನಿಲ ಅಭಾವ ಕಾಡುತ್ತಿರುವಾಗಲೇ ಇಲ್ಲೊಬ್ಬ ತೋಟದ ಗೋದಾಮು ಬಾಡಿಗೆ ಪಡೆದು 10 ಅಡುಗೆ ಅನಿಲ ಸಿಲಿಂಡರ್ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರಂತೆ. ಆದ್ರೆ ಸೋಮವಾರ ಗೋದಾಮಿನಲ್ಲಿ ಸರಣಿಯಂತೆ ಸಿಲಿಂಡರ್ಗಳು ಸ್ಫೋಟಗೊಂಡಾಗ ಆತನ ಅಕ್ರಮದಂದೆ ಬಯಲಾಗ್ಬಿಟ್ಟಿದೆ. ಇನ್ನು ರೈಲು ಸಂಚಾರ ವ್ಯತ್ಯಯದ ಬಗ್ಗೆ ನಿನ್ನೆ ಕೂಡ ತಿಳಿಸ್ಕೊಟ್ಟಿದ್ದೆ ನಾನು. ಶಿವಮೊಗ್ಗ ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರೈಲು ನಿಲ್ದಾಣದಲ್ಲಿ ಯಾರ್ಡ್ ನವೀಕರಣ ಮತ್ತು ಹೊಳೆನರಸೀಪುರ ಮತ್ತು ಮಾವಿನಕೆರೆ ರೈಲ್ವೆ ನಿಲ್ದಾಣಗಳ ನಡುವಿನ ಕೆಳ ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ಕೆಲ ರೈಲುಗಳ ಸೇವೆಯಲ್ಲಿ ಬದಲಾವಣೆಯನ್ನ ಕೂಡ ಮಾಡಿದ್ದಾರೆ. ಮಾರ್ಗ ಬದಲಾವಣೆ ಆಗಸ್ಟ್ 3ರಂದು ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ರೈಲು ತಿಪ್ಟೂರು, ತುಮಕೂರು, ಯಶವಂತಪುರ ಬದಲಾಗಿ ಮೈಸೂರು ಕೃಷ್ಣರಾಜನಗರ, ಹಾಸನ, ಅರಸೀಕೆರೆ ಮಾರ್ಗವಾಗಿ ಹೋಗತ್ತಂತೆ, ಸಂಚಾರವನ್ನ ಮಾಡತ್ತಂತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯದೇ ಎಲ್ಲಾ ಕಡೆ ರಾಜ್ಯದಲ್ಲಿ ಸುದ್ದಿ ಅಲ್ವಾ. ಗೃಹಲಕ್ಷ್ಮಿಗೆ ಮತ್ತೆ ಹೊಸ ಅರ್ಜಿ ಹಾಕ್ಬೇಕು ಅಂದ ತಕ್ಷಣ ಪ್ರತಿಯೊಬ್ರು ಕೂಡ ಅದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಹೇಗೆ ಅರ್ಜಿ ಹಾಕ್ಬೇಕು, ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂತ ಹೇಳಿ ಈಗ ನಾವು ನೋಡೋಣ. ಒಟ್ಟು ಫಲಾನುಭವಿಗಳು ಇರೋದು ಸದ್ಯ 1.28 ಕೋಟಿ ಮಹಿಳೆಯರಿದ್ದಾರೆ. ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಬೆಂಗಳೂರು 1 ಮತ್ತೆ ಕರ್ನಾಟಕ 1 ನಲ್ಲಿ ಮತ್ತೆ ಗ್ರಾಮ 1 ಕೇಂದ್ರಗಳಲ್ಲಿ ಮಾತ್ರ ಸಲ್ಲಿಸಬೇಕು. ನೆನ್ಪಿರ್ಲಿ, ಸೈಬರ್ ಸೆಂಟರ್ ಅಥವಾ ಮೊಬೈಲ್ ಆಪ್ ಗಳಲ್ಲಿ ಅವಕಾಶ ಇಲ್ಲ. ಒಟ್ಟು ಕೇಂದ್ರಗಳು ರಾಜ್ಯಾದ್ಯಂತ
ಅಧಿಕೃತ ಕೇಂದ್ರಗಳು 15,000 ಕೇಂದ್ರಗಳನ್ನ ಅವರು ತೆರೆದಿದ್ದಾರೆ. ನೋಡಿ, ಪ್ರಮುಖ ಅಂಶಗಳು ಏನು ಅಂತಂದ್ರೆ, ಅತ್ತೆ ಅಥವಾ ತಾಯಿ ನಿಧನರಾಗಿದ್ರೆ ಸೊಸೆ ಅಥವಾ ಮಗಳಿಗೆ ಅವಕಾಶ ಇದೆ. ಒಂದು ವೇಳೆ ಈ ಹಿಂದೆ ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದ ಅತ್ತೆ ಅಥವಾ ತಾಯಿ ನಿಧನರಾಗಿದ್ರೆ ಅವರ ಮುಂದಿನ ವಾರಸುದಾರರಾದ ಸೊಸೆ ಅಥವಾ ಮಗಳು ಯೋಜನೆ ಲಾಭವನ್ನ ಪಡಿಬಹುದು. ಆದ್ರೆ ಅವರ ಹೆಸರು ಕಡ್ಡಾಯವಾಗಿ ಅದೇ ಪಡಿತರ ಚೀಟಿಯಲ್ಲಿ ಇರಬೇಕು. ಪಡಿತರ ಚೀಟಿ ಕಡ್ಡಾಯ BPL ಅಥವಾ APL ಕಾರ್ಡ್ ಆಗಿರಬಹುದು. ಯಾರು ಅರ್ಹರಲ್ಲ ಅಂದ್ರೆ ಆದಾಯ ತೆರಿಗೆ ಪಾವತಿದಾರರು ಹಾಗೂ ಇದೇ ಕಾರಣದಿಂದ BPL ನಿಂದ APL ಗೆ ವರ್ಗಾವಣೆಯಾದ ಕಾರ್ಡ್ದಾರರು, ಇಂಥವರು ಹೊಸದಾಗಿ ಅರ್ಜಿ ಸಲ್ಲಿಸಿದರೂ ಅವರನ್ನ ಕೂಡ ಅರ್ಹತೆಗೆ ಒಳಪಡಿಸಲತ್ತೆ. ಮತ್ತೆ ಯಾಕೆ ಅರ್ಜಿಯನ್ನ ಕರೀತಿದ್ದಾರೆ ಅಂದ್ರೆ, ಈ ಯೋಜನೆ ಆರಂಭವಾದಾಗಿಂದ ಇದುವರೆಗೆ ಸುಮಾರು 72,000 ಕೋಟಿಗೂ ಅಧಿಕ ಹಣವನ್ನ ನೀಡಿದ್ದಾರೆ. ಆದ್ರೆ ಇಲಾಖೆಯ ಸಮೀಕ್ಷೆ ಪ್ರಕಾರ ಅರ್ಹರಲ್ಲದವರು ಹಣ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. 50,000 ರುಗಳಿಗೂ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಕೂಡ ಹಣವನ್ನ ಪಡಿತಾ ಇದ್ದಾರಂತೆ. ಹಾಗಾಗಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಮರಣ ಹೊಂದಿದವರ ಹೆಸರಲ್ಲಿ ಹಣ ಡ್ರಾ ಆಗ್ತಾ ಇದೆಯಂತೆ. ಹಾಗೆ ಅನರ್ಹರು ಕೂಡ ಅನರ್ಹರನ್ನ ಈ ಯೋಜನೆಯಿಂದ ಕೈ ಬಿಡೋದಕ್ಕೋಸ್ಕರ ಇದನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಹೇಗೆ ಅಂದ್ರೆ, ಅರ್ಜಿಯನ್ನ ಸಲ್ಲಿಸೋದು ಏಕಕಾಲಕ್ಕೆ ಎಲ್ಲರೂ ಮುನ್ನುಗ್ಗಿದ್ರೆ ಸರ್ವರ್ ಮತ್ತು ತಾಂತ್ರಿಕ ಸಮಸ್ಯೆ ಎದುರಾಗೋದ್ರಿಂದ ಹಂತ ಹಂತವಾಗಿ ಅರ್ಜಿ ಸಲ್ಲಿಸಲು ಇಲಾಖೆ ವ್ಯವಸ್ಥೆಯನ್ನ ಮಾಡಿದೆ. ಯೋಜನೆ ನವೀಕರಣಗೊಳ್ಳುವ ಕುರಿತು ಫಲಾನುಭವಿಗಳ ಮೊಬೈಲ್ ಸಂಖ್ಯೆ ನೇರವಾಗಿ ಸಂದೇಶ ಕಳುಹಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಪ್ರಸ್ತುತ ಹಣ ಬಿಡುಗಡೆಗೆ ಸ್ಟೇಟಸ್: ಮಾರ್ಚ್ ತಿಂಗಳ ಕಂತಿನ ಹಣ ಈಗಾಗಲೇ ಜಮೆಯಾಗಿದೆ. ಮೇ ತಿಂಗಳ ಹಣ ಬಿಡುಗಡೆಗೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದರೆ ಹಣ ಬಿಡುಗಡೆಯಾದ ತಕ್ಷಣ ಖಾತೆಗಳಿಗೆ ಜಮೆ ಆಗುತ್ತೆ. ಇದಾದ ಬಳಿಕ ಅಷ್ಟೇ ಹೊಸ ಅರ್ಜಿ ಸಲ್ಲಿಕೆಗೆ ಅಧಿಕೃತ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಒಂದು ವಿಚಾರ. ಇನ್ನ ನೋಡಿ, ಕೇರಳದಲ್ಲೂ ಮಹಿಳೆಯರಿಗೆ ಉಚಿತ ಪ್ರಯಾಣ. ಈಗ ಇಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದಾರಲ್ವಾ, ಅಲ್ಲಿ ಪ್ರಿಯದರ್ಶಿನಿಗೆ ಚಾಲನೆಯನ್ನ ನೀಡಿದ್ದಾರೆ. ಏನಂತಂದ್ರೆ, ಕರ್ನಾಟಕ ಸರ್ಕಾರ ಅದ ಶಕ್ತಿ ಯೋಜನೆ ಅಂತೆ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ಉಚಿತ ಬಸ್ ಪ್ರಯಾಣ ಸೌಕರ್ಯವನ್ನ ಕಲ್ಪಿಸುವ ಪ್ರಿಯದರ್ಶಿನಿ ಯೋಜನೆಗೆ ಸೋಮವಾರ ಚಾಲನೆಯನ್ನ ನೀಡಿದ್ದಾರೆ. ಇನ್ನ ಡ್ಯಾನ್ಸಿಂಗ್ ಗರ್ಲ್ ಚಿತ್ರ ಮಾರ್ಪಾಡು. ನೋಡಿ, ಇದೇನ್ ವಿಚಾರ ಅಂತಂದ್ರೆ, ಸ್ಕೂಲ್ ಮಕ್ಕಳಿಗೆ ಸಂಬಂಧಿಸಿರೋದು, ಪಠ್ಯಕ್ಕೆ ಸಂಬಂಧಿಸಿರೋದು. 9ನೇ ತರಗತಿ ಪಠ್ಯ ಬದಲಾವಣೆ, NCERT ವಿರುದ್ಧ ಆಕ್ಷೇಪ. ಹೊಸದಿಲ್ಲಿ: CBSE ಪಠ್ಯಕ್ರಮದ 9ನೇ ತರಗತಿ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಇತ್ತೀಚೆಗೆ ಬಿಡುಗಡೆ ಹೊಸ ಕಲಾ ಪಠ್ಯ ಪುಸ್ತಕದಲ್ಲಿ ಹರಪ್ಪ ಕಾಲದ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆಯ ಚಿತ್ರಕ್ಕೆ ನೆರಳುಗಳನ್ನು ನೀಡಿ ಮಾರ್ಪಡಿಸಿರುವುದು ಆಕ್ಷೇಪಕ್ಕೆ ಕಾರಣವಾಗಿದೆ. ನೋಡಿ, ಒಂದು ಚಿತ್ರ ಕೂಡ ಎಷ್ಟು ಗಮನವನ್ನ ಸೆಳೆಯುತ್ತೆ ಅಂತ. NCERT ಯದೇ 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಬಿಗಿನಿಂಗ್ಸ್ ಆಫ್ ಇಂಡಿಯಾ ಎನ್ನು ಸಿವಿಲೈಸೇಷನ್ ಅಧ್ಯಾಯದಲ್ಲಿ ಇದೇ ಡಾನ್ಸಿಂಗ್ ಗರ್ಲ್ ಚಿತ್ರವನ್ನ ಯಾವುದೇ ಮಾರ್ಪಾಡು ಅಥವಾ ನೆರಳುಗಳಿಲ್ಲದೆ ಮೂಲ ರೂಪದಲ್ಲಿ ಬಳಸಲಾಗಿದೆ. ಒಂದೇ ಸಂಸ್ಥೆ 2 ಪಠ್ಯ ಪುಸ್ತಕಗಳಲ್ಲಿ ಇಂತಹ ಭಿನ್ನತೆ ಇರುವುದರ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿದವೆ ಅಂತ. ನೋಡಿ, ಇಲ್ಲೊಂದು ಒಳ್ಳೆ ವಿಚಾರ. ಬ್ರಿಟನ್ ನಲ್ಲೂ ಕೂಡ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನ ನಿಷೇಧವನ್ನ ಮಾಡಿದ್ದಾರೆ. ಲಂಡನ್: ಆಸ್ಟ್ರೇಲಿಯಾ ಮಾದರಿಯಲ್ಲಿ ಈಗ ಬ್ರಿಟನ್ ನಲ್ಲೂ ಕೂಡ 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣ ಬಳಕೆಯನ್ನು ನಿಷೇಧಿಸಲಾಗುವುದು ಎಂದು ಪ್ರಧಾನಿ ಕೀರ್ ಸ್ಟಾರ್ಮರ್ ಸೋಮವಾರ ಹೇಳಿದ್ದಾರೆ. ಒಳ್ಳೆ ವಿಚಾರ. ನೋಡಿ, ಇನ್ನ ಮಳೆ ಬೆಜ್ಜುವಳ್ಳಿ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ತೀರ್ಥಹಳ್ಳಿಯ ಬೆಜ್ಜುವಳ್ಳಿ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ರೈತರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ರು. ಮಳೆ ಮಾಪನ ಕೇಂದ್ರ ದುರಸ್ತಿ ಮಾಡದಿದ್ರೆ ಬೀಗ ಮುದ್ರೆ. ಮಳೆ ಹಾನಿ ಸಂತ್ರಸ್ತರಿಗೆ ಅನ್ಯಾಯ ಆಗದಿರಲಿ ಅಂತ ಹೇಳಿ ಹೊಸನಗರದಲ್ಲಿ ಮಳೆಗಾಲದ ಪರ್ವದಲ್ಲಿ ಎಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳುವಲ್ಲಿ ಅಧಿಕಾರಿಗಳು ತಾತ್ಸಾರ ಮಾಡಿದಲ್ಲಿ ಸಹಿಸಲು ಸಾಧ್ಯವಿಲ್ಲ ಅಂತೇಳಿ ಶಿಸ್ತು ಕ್ರಮ ಎದುರಿಸಬೇಕಾಗತ್ತೆ, ಅನಿವಾರ್ಯವಾಗಲಿದೆ, ಶಿಸ್ತು ಕ್ರಮವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ದಾರೆ ಹೊಸನಗರದಲ್ಲಿ. ಇನ್ನ ಮುಂದಿನ ವಿಚಾರ ನೋಡೋದಾದ್ರೆ, ನೋಡಿ, ನಿಮ್ಮ ದಿನದ ಒಂದು 10-15 ನಿಮಿಷವನ್ನ ನೀವು ವ್ಯಯ ಮಾಡಿದ್ರೆ ಇಂದಿನ ಸುದ್ದಿ ಸಮಾಚಾರವನ್ನೆಲ್ಲವನ್ನ ನೀವು ತಿಳ್ಕೋಬಹುದು. BIRT ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಶಿವಮೊಗ್ಗ. ನೋಡಿ, ಉದ್ಯೋಗಿಗಳಿಗೆ ಇಲ್ಲೊಂದು ನ್ಯೂಸ್. ಜಿಲ್ಲೆಯ ತಾಲೂಕುಗಳಲ್ಲಿ ಸಮನ್ವಯ ಶಿಕ್ಷಣ ಯೋಜನೆಯಡಿ ಖಾಲಿ ಇರುವ BIRT ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹುದ್ದೆಗಳಿಗೆ ನೇರ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನವನ್ನ ಮಾಡಿದ್ದಾರೆ. 2026-27 ಮಂಜೂರಾದ ಈ ಹುದ್ದೆಗಳಿಗೆ ನಿಗದಿತ ವಿದ್ಯಾರ್ಹತೆ ಹೊಂದಿರುವ ಆಸಕ್ತ
ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನ ಜೂನ್ 18ರಂದು ಸಂಜೆ 5:30 ಒಳಗೆ ಉಪನಿರ್ದೇಶಕರು, ಆಡಳಿತ ಹಾಗೂ ಪದ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಕಚೇರಿ, ಸಮಗ್ರ ಶಿಕ್ಷಣ ಕರ್ನಾಟಕ, ಶಿವಮೊಗ್ಗ ಇಲ್ಲಿ ಸಲ್ಲಿಸಬೇಕು. ನೋಡಿ, ಯಾರಾದ್ರೂ ಹೋಗೋದಿದ್ರೆ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ತಗೋತಾ ಇದ್ದಾರೆ. ನೀವು ಕೂಡ ಪ್ರಯತ್ನವನ್ನ ಪಡಬಹುದು. ಇನ್ನ ಸ್ಪೋರ್ಟ್ಸ್ ವಿಚಾರಕ್ಕೆ ಹೋದ್ರೆ, ಸ್ವೀಡನ್ಗೆ ಸಾಟಿಯಾಗದ ಟ್ಯುನೀಷಿಯಾ, ಜಪಾನ್ ಮತ್ತು ನೆದರ್ಲೆಂಡ್ ಪಂದ್ಯ ಡ್ರಾ ಆದ್ದು. ಉಭಯ ತಂಡಗಳಿಗೆ ತಲಾ 1 ಅಂಕಗಳು ಸಿಕ್ಕಿದೆ. ಯಾಸಿನ್ ಅಯಾರಿ ಅವರ ಅವಳಿ ಗೋಲ್ ಜೊತೆಗೆ ಸ್ಫೂರ್ತಿದಾಯಕ ಪ್ರದರ್ಶನ ನೀಡಿದ ಸ್ವೀಡನ್ ತಂಡ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ತನ್ನ ಆರಂಭಿಕ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ. ನೇರ ಪ್ರಸಾರವನ್ನ ಯುನೈಟ್ 8 ಸ್ಪೋರ್ಟ್ಸ್ ನೆಟ್ವರ್ಕ್ ನಲ್ಲಿ ನೀವು ವೀಕ್ಷಣೆಯನ್ನ ಮಾಡಬಹುದು. ಇನ್ನ ಸಿನಿಮಾ ಸುದ್ದಿಗೆ ಬಂದ್ರೆ, ರಂಗಾಯಣ ರಘು ಅವರ ಹೊಸ ಜೀವನ. ರಂಗಾಯಣ ರಘು ನಟನೆಯ 400ನೇ ಸಿನಿಮಾ, ನೋಡಿ 400ನೇ ಸಿನಿಮಾ ಅವ್ರ ಟೈಟಲೇ ಹೊಸ ಜೀವನ ಅಂತ ಹೇಳ್ಬಿಟ್ಟು ರಿವೀಲ್ ಆಗಿದೆ. ಢಾಲಿ ಧನಂಜಯ್ ಸಾಥ್ ನೀಡ್ತಾ ಇದ್ದಾರೆ. ಈ ಚಿತ್ರವನ್ನ ಮೋಹನ್ ಕುಮಾರ್ ಹನುಮಯ್ಯ ನಿರ್ದೇಶಿಸಲಿದ್ದಾರೆ. ರಂಗಾಯಣ ರಘು ಅವರ 400ನೇ ಸಿನಿಮಾ.